ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಮತ್ತು ರುಚಿಯಾಗಿ ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ಮಾಡಿದರೆ ಅಂಗಡಿಯಲ್ಲಿ ಮಾಡೋದಕ್ಕಿಂತ ಹೆಚ್ಚು ರುಚಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಈಗ ನಾನು ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ನಾನು 3 ಗೆಡ್ಡೆ ಈರುಳ್ಳಿನ ತೊಗೊಂಡು ನೋಡಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಕೈನಲ್ಲಿ ಚೆನ್ನಾಗಿ ಕಿವುಚಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಎಳೆ ಬಿಟ್ಕೋಬೇಕು ಈರುಳ್ಳಿದು, ಆ ಥರ ಮಿಕ್ಸ್ ಮಾಡಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ ಮೇಲೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಈಗ ಕರಿಬೇವು ಕಟ್ ಮಾಡಿ ಹಾಕಿದ ಮೇಲೆ ಅಜ್ವಾನನ ಕೈನಲ್ಲಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ತೀನಿ. ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಖಾರದ ಪುಡಿ ಹಾಕ್ತಿದ್ದೀನಿ ಅರ್ಧ ಸ್ಪೂನು. ಧನಿಯಾ ಪುಡಿ ಅರ್ಧ ಸ್ಪೂನು. ಅರಿಶಿನ ಸ್ವಲ್ಪ. ಗರಂ ಮಸಾಲೆ ಸ್ವಲ್ಪ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ತೀನಿ. ಈರುಳ್ಳಿಗೆ ನಾನು ಹಾಕಿರೋ ಮಸಾಲೆ ಎಲ್ಲ ಅಂಟ್ಕೋಬೇಕು, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈರುಳ್ಳಿ ಎಳೆ ಕೂಡ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನು ಒಂದು ಬಟ್ಲು, ಈ ಅಳತೆಯಲ್ಲಿ ಒಂದು ಬಟ್ಲು ನಾನು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದು ಬಟ್ಲು, 1/4 ಬಟ್ಲು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು, ಈರುಳ್ಳಿನೇ ನೀರಿರುತ್ತೆ, ನೀರು ಬಿಡುತ್ತೆ. ಚೆನ್ನಾಗಿ ಕೈನಲ್ಲಿ ಕಲಿಸ್ಬೇಕು. ಈ ಥರ ಕೈನಲ್ಲೇ ಚೆನ್ನಾಗಿ ಈರುಳ್ಳಿ ನೀರು ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ರಿ, ನೀರು ಹಾಕಬಾರ್ದು. ಇನ್ನು ಸ್ವಲ್ಪ ಕಲಿಸ್ಬೇಕು. ಒಂದು 5 ನಿಮಿಷ ಇಟ್ಟರೆ ಈರುಳ್ಳಿದು ನೀರು ಬಿಡುತ್ತೆ. ಒಂದು 5 ನಿಮಿಷ ಹಾಗೆ ಇಡಬೇಕು. ನೋಡಿ 5 ನಿಮಿಷ ಇಟ್ಟಿದ್ದೆ ನಾನು. ಈಗ ಚೆನ್ನಾಗಿ ಈರುಳ್ಳಿ ನೀರು ಬಿಟ್ಕೊಂಡಿದೆ, ಚೆನ್ನಾಗಿ ಕಲ್ಸಕ್ಕೆ ಬರ್ತಾಯಿದೆ. ನೋಡಿ ಈ ಥರ ಕಲಿಸ್ಬೇಕು. ಈ ಥರ ಕೈನಲ್ಲಿ ಹಾಕೋದ ಇರಬೇಕು. ಉಂಡೆ ಕಟ್ಕೋಬಾರ್ದು, ಆ ಥರ ಹಾಕಬೇಕು. ಅಲ್ಲಿ ಆ ಥರ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡಿದ್ದಾಯಿತು. ಇವಾಗ ಬಾಣಲಿಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ.
ಎಣ್ಣೆ ಕಾದಿದೆ, ಇವಾಗ ಹಾಕಿ ತೋರಿಸ್ತೀನಿ ನೋಡಿರಿ. ಮುದ್ದೆ ಮುದ್ದೆ ಥರ ಹಾಕಬಾರ್ದು, ಬಿಡಿಸಿ 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 ಹಾಕಬೇಕು. ಇವಂಗೆ ಹಾಕಿದ ಮೇಲೆ 1-2 ನಿಮಿಷ ಹಾಗೆ ಬಿಡಬೇಕು. ಇವಾಗ ನೋಡಿ ನೊರೆ ನೊರೆ ಬರೋದು ನಿಂತಿದೆ. ಇವಾಗ ಉಲ್ಟಾ ಮಾಡಿ ಹಾಕಬೇಕು. ಎರಡೂ ಕಡೆ ಉಲ್ಟಾ ಮಾಡಿ ಚೆನ್ನಾಗಿ ಕೆಂಪಾಗೋವರೆಗೂ ಕರಿಬೇಕು. ಆವಾಗ ತುಂಬ ಗರಿಗರಿಯಾಗಿರುತ್ತೆ. ನೋಡಿ ಇವಾಗ ನಾನು ಕೆಂಪಾಗೋವರೆಗೂ ಕರೆದಿದ್ದೀನಿ, ರೆಡಿ ಆಯಿತು. ಎಲ್ಲದನ್ನು ಕರೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಪಕೋಡ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.